ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ಮೂಡ ಅಪ್ರೋಡಲ್ಲಿ 2030 ಡುಪ್ಲೆಕ್ಸ್ ಹೌಸ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಹುಣಸೂರು ಮೈಸೂರು ಹೈವೇ ಸೆಂಟ್ ಜೋಸಫ್ ಸ್ಕೂಲ್ ಹತ್ರ ಬರುತ್ತೆ. 3 BHK, ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಕೂಡ ಮಾಡಿದ್ದಾರೆ, ಗ್ರಾನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಷನು, ನಾರ್ತ್ ಫೇಸಿಂಗ್ ಸೈಟು, ನಾರ್ತು ಡೋರ್ ಮಾಡಿದ್ದಾರೆ. ನೋಡಿ, ಮೂಡ ಅಪ್ರೋಡ್ ಬರುತ್ತೆ, ಡಾಕ್ಯುಮೆಂಟ್ ಕ್ಲಿಯರ್ ಇದೆ. ಹಾಗೆ ಇಲ್ಲಿ ನಿಮಗೆ 4 ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರ್ ಔಟ್ಸೈಡ್ ಪಾರ್ಕ್ ಮಾಡ್ಕೋಬೋದು, ಇನ್ಸೈಡ್ 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ವಿತ್ ಬೋರ್ವೆಲ್ ಇದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನೀವು ಸಪೋರ್ಟ್ ಮಾಡಿದ್ರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನೋಡಿ, ಇದು ನಿಮಗೆ ಸೆಂಟ್ ಜೋಸಫ್ ಸ್ಕೂಲ್ ಇಲ್ವಾಲ, ಇಲ್ಲಿ ನಿಯರ್ ಡಿ-ಮಾರ್ಟ್ ಕೂಡ ಆಗ್ತಾಯಿದೆ. ಇವಾಗ ನಿಮಗೆ ನೋಡ್ತಿರ್ಬೋದು, ಡಿ-ಮಾರ್ಟ್ ಕೂಡ ಇವಾಗ ಬರ್ತಾಯಿದೆ. ಇಲ್ಲಿ ತುಂಬ ಫಾಸ್ಟಾಗಿ ಡೆವಲಪ್ಮೆಂಟ್ ಆಗ್ತಿದೆ. ಹಾಗೆ ಕ್ರಿಕೆಟ್ ಸ್ಟೇಡಿಯಂ ಕೂಡ ಬರ್ತಾಯಿದೆ. ಎಲ್ಲ ನಿಮಗೆ ವಿತಿನ್ 1.5 ಕಿಲೋಮೀಟ್ರ್ ಒಳಗಡೆ ನಿಮಗೆ ಇದೆಲ್ಲ ಸಿಗುತ್ತೆ, ನಿಮಗೆ ಫೆಸಿಲಿಟೀಸ್ಗಳು. ಹಾಗಾಗಿ ಯಾರೆಲ್ಲ ಒಂದು ಮನೆ ನೋಡ್ತಾಯಿದ್ದೀರಾ ಅವರು ತಡ ಮಾಡದೆ ಮನೇನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ನಾನು ಇವಾಗ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಯಾಕೆಂತಂದರೆ ನಿಮಗೆ ದಿನ ದಿನ ರೇಟು ಜಾಸ್ತಿ ಆಗ್ತಾ ಹೋಗ್ತದೆ, ಹಾಗಾಗಿ ಹೇಳ್ತಾಯಿದ್ದೀನಿ. ಮತ್ತು ನಿಮಗೆ ಪ್ರೈಸ್ ಬಂದು ಇದು 75 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲು, ಓನರ್ ವ್ಯಾಪಾರ ಇರುತ್ತೆ. ನೋಡಿ, ಇವಾಗ ನಾನು ಒಳಗಡೆ ಎಂಟ್ರಿ ಆದರೆ ನಿಮಗೆ ಒಂದು ಸ್ಪೇಸಿಯಸ್ ಹಾಲ್ ಮಾಡಿದ್ದಾರೆ. ಹಾಗೆ TV ಕ್ಯಾಬಿನೆಟ್ ಮಾಡಿದ್ದಾರೆ, POP ಫಾಲ್ ಸೀಲಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ ಓನ್ ಬೋರ್ವೆಲ್ ಕೂಡ ಇದೆ, ಮತ್ತು ಓಪನ್ ಕಿಚನ್ನು, ಎಲ್ಲ ಫೆಸಿಲಿಟೀಸು ಅಮ್ಯುನಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಏಕೆಂತಂದರೆ ಒಂದು ಮನೆ ತೊಗೋಬೇಕು ಅಂದರೆ ಎಲ್ಲ ಕಷ್ಟಪಟ್ಟು ಸೇವ್ ಮಾಡಿ ಒಂದು ಮನೇನ ತೊಗೊಳೋದಕ್ಕೆ ಸರ್ಚ್ ಮಾಡ್ತಾಯಿರ್ತಾರೆ. ಅವ್ರಿಗೆ ಕಷ್ಟಪಟ್ಟಿರೋ ದುಡ್ಡು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಬಾರ್ದು. ಒಂದು ಒಳ್ಳೆ ಮನೆ ಕೊಡಿಸ್ಬೇಕು ಅಂತ ನನ್ನ ಒಂದು ಉದ್ದೇಶ. ಏಕೆಂತಂದರೆ ನಮ್ಮ ಹತ್ರ ಬಂದವರೆಲ್ಲ, ಸರ್ ಈ ಥರ ನಾವು ಸೇವ್ ಮಾಡಿದ್ದೀವಿ ಸರ್, ನಮ್ಮದೊಂದು ರಿಟೈರ್ಮೆಂಟ್ ದುಡ್ಡು ಸರ್, ನಮ್ಮದೊಂದು ಇವಾಗ ಏನು ಬರ್ತಿದೆ ಸ್ಯಾಲ್ರಿಲಿ ಸೇವ್ ಮಾಡಿರೋಂಥ ದುಡ್ಡು ಲೋನ್ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದೀವಿ ಸರ್ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ಲೋನ್ ಮಾಡಿಕೊಂಡೇ ಮನೆ ಮಾಡ್ಕೋಬೇಕಾಗತ್ತೆ. ಏಕೆಂತಂದರೆ ಈಗ ನಾವು 75 ಲಕ್ಷನ ಸೇವ್ ಮಾಡೋದಕ್ಕೆ ರೇಟು ಅಪ್ಪಾಗಿರುತ್ತೆ. ನೋಡಿ, ಇದು ಓಪನ್ ಕಿಚನು, ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ, ಪಕ್ಕ ವಾಸ್ತು ಇದೆ, ನಾರ್ತ್ ಡೋರ್ ಇರೋದ್ರಿಂದ. ಹಾಗೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಕೊಟ್ಟಿದ್ದಾರೆ, ಯುಟಿಲಿಟಿ ಪಕ್ಕದಲ್ಲಿ, ಮತ್ತು ನಿಮಗೆ ಸಿಲಿಂಡ್ರ್ ಪೈಪ್ ಲೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಪೂಜಾ ರೂಮ್ ಕೂಡ ಮಾಡಿದ್ದಾರೆ. ಮತ್ತು ನಿಮಗೆ ಕೆಳಗಡೆ ಒಂದು ಬೆಡ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೀವು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು, ಅಷ್ಟು ಸ್ಪೇಸ್ ಇದೆ. ಯಾಕೆಂದರೆ ಕೆಲವೊಬ್ಬರು ಬೇರೆ ಪ್ರಾಪರ್ಟಿ ಮಾರಿರ್ತಾರೆ, ಒಂದು ಪಿತ್ರಾರ್ಜಿತ ಆಸ್ತಿನೋ ಇಲ್ಲ ಬೇರೆ ಯಾವುದೋ ಒಂದು ಸೈಟ್ ತೊಗೊಂಡಿರ್ತಾರೆ. ಇವಾಗ ಅವ್ರಿಗೆ ರೇಟ್ ಅಪ್ಪಾಗಿರುತ್ತೆ, ಮಾರ್ಬಿಟ್ಟು ಒಂದು ಮನೆ ತಗೋಬೇಕಪ್ಪ, ಬಾಡಿಗೆ ಮನೆ ಇದ್ದು ಸಾಕಾಗಿದೆ, ಬಾಡಿಗೆ ಕಟ್ಟಿ ಸಾಕಾಗಿದೆ ಅನ್ನೋ ಒಂದು ಪ್ಲ್ಯಾನ್ ಕೂಡ ಇರುತ್ತೆ. ಹಾಗಾಗಿ ಯಾರದೇ ಆದ್ರೂ ದುಡ್ಡು ವೇಸ್ಟ್ ಆಗಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ. ಒಂದು ಒಳ್ಳೆ ಪ್ರಾಪರ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಒಳ್ಳೆ ನಿಮಗೆ ಇನ್ಕಮ್ ಬರುತ್ತೆ. ಹಾಗೆ ನೀವೇನಾರ ಸ್ವಂತ ವಾಸಕ್ಕೆ ಬೇಕು ಮನೆ ಅಂತ ನೋಡ್ತಾಯಿದ್ರೆ ನೋಡ್ಬೋದು ಈ ಒಂದು ವಿಡಿಯೋನ. ನೋಡಿ, ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ, ವೆಸ್ಟರ್ನ್ ಕಮೋಡು ಜನರಲ್ ಟಾಯ್ಲೆಟ್ ಇದೆ ಇದು. ಹಾಗೆ ಡಾಕ್ಯುಮೆಂಟ್ ಕೂಡ ಕ್ಲಿಯರ್ ಇದೆ. ಇಲ್ಲಿ ನಿಮಗೆ ಸ್ಟೇರ್ಕೇಸ್ ಕೆಳಗಡೆ UPS ಪಾಯಿಂಟ್ ಬರುತ್ತೆ. ಹಾಗೆ ಸ್ಟೋರೇಜ್ ಕೂಡ ಮಾಡಿದ್ದಾರೆ. ಬನ್ನಿ ಇವಾಗ ನಾವು ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ನಿಮಗೆ ಅಟ್ಯಾಚ್ ಕೊಟ್ಟಿದ್ದಾರೆ, ರೂಮ್ಸ್ ಯಾವ ಥರ ಸ್ಪೇಸಿಯಸ್ ಆಗಿದೆ ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಮೇಲ್ಗಡೆ 2 ಬೆಡ್ರೂಮ್ ಬರುತ್ತೆ, ಎರಡಕ್ಕೂ ಕೂಡ ಅಟ್ಯಾಚ್ ಬರುತ್ತೆ. ಹಾಗೆ ನಿಮಗೆ ಕೇಳ್ಬೋದು, ಏನು ಇಲ್ವಾದ ಹತ್ರ ಹೋದರೆ ನಮಗೆ ದೂರ ಏನಪ್ಪ ಮಾಡೋದು ಸಾಮಾನುಗಳಿಗೆಲ್ಲ ತರೋದಕ್ಕೆ ಅಂತ. ಅದಕ್ಕೋಸ್ಕರನೇ ಡಿ-ಮಾರ್ಟ್ ಬರ್ತಾಯಿದೆ ಸೆಂಟ್ರಿಗೆ. ಹಾಗಾಗಿ ದೂರ ಅಂತ ಅಂದ್ಕೋಬೇಡಿ, ನಿಮ್ಮ ಬಜೆಟ್ ತಕ್ಕನಾಗೆ ನೀವು ಮನೆಗಳನ್ನ ನೋಡಿ. ಅದೇ ನೀವು ವಿಜಯನಗರ 4 ಸ್ಟೇಜಲ್ಲಿ ಈ 2030 ಡುಪ್ಲೆಕ್ಸ್ ತೊಗೊಳ್ತೀನಿ ಅಂದರೆ 1,05,00,000 ಪ್ರೆಸೆಂಟ್ ಹೇಳ್ತಾ ಇದ್ದಾರೆ. ನೋಡಿ, ಇದು ವಿತ್ ಬಾಲ್ಕನಿ ಅಟ್ಯಾಚ್ ಇರುವಂಥ ರೂಮು. ಹಾಗೆ ವಾರ್ಡ್ರೋಬ್ ಕೂಡ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಕೆಲವೊಂದು ಕಡೆ ನೋಡ್ಬೋದು ನೀವು, ವಾರ್ಡ್ರೋಬ್ ತುಂಬ ಚಿಕ್ಕದು ಮಾಡಿಬಿಟ್ಟಿರ್ತಾರೆ. ಹಾಗೆ ಅಟ್ಯಾಚ್ ಕೂಡ ಕೊಟ್ಟಿದ್ದಾರೆ.
ವಿತ್ ಬಾಲ್ಕನಿ ಇದೆ. ನೋಡಿ ಇಲ್ಲಿ ಅಟ್ಯಾಚ್ ಇಲ್ಲಿ ಬರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ ನಿಮ್ದೇನಾದ್ರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ದಯವಿಟ್ಟು ಸಪೋರ್ಟ್ ಮಾಡಿ ಸರ್. ನೋಡ್ತಾ ಇದ್ದೀರಾ, ದಯವಿಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್, ಇದು ನನ್ನ ರಿಕ್ವೆಸ್ಟು ಸರ್. ನೋಡಿ ಇದು 3ನೇ ಬೆಡ್ರೂಮು ವಿತ್ TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಹಾಗೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ತುಂಬ ನೀಟಾಗಿ ಮಾಡ್ತಿದ್ದಾರೆ. ಇತ್ತೀಚೆಗೆ ಮೈಸೂರಲ್ಲಿ ತುಂಬ ಮನೆಗಳು ಪ್ಲ್ಯಾನಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂತಂದರೆ ಏನು ಜಾಗ ಇದೆ ಆ ಜಾಗಕ್ಕೆ ತಕ್ಕನಾಗೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಕನ್ಸ್ಟ್ರಕ್ಷನ್ ಮಾಡೋರು, ಪ್ಲ್ಯಾನ್ ಮಾಡೋರು, ಇಂಜಿನಿಯರ್ಸು. ನೋಡಿ ಇದು 3ನೇ ಬೆಡ್ರೂಮು. ಇದು ಕೂಡ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. TV ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ, ಅಟ್ಯಾಚ್ ಇದೆ. ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು. ಕ್ವಿನ್ನು ಕಿಂಗು ಎರಡೂ ಹಾಕೋಬೋದು, ಅಷ್ಟು ಸ್ಪೇಸಸ್ ಆಗಿದೆ. ಹಾಗೆ ನಿಮಗೆ ವೆಸ್ಟರ್ನ್ ಕಮೋಡ್ ಇದು. ನಿಮಗೆ ಟೋಟಲ್ಲು 3 ಬಾತ್ರೂಮ್ಸ್ ಬರುತ್ತೆ, 2 ಅಟ್ಯಾಚ್ ಬರುತ್ತೆ, 1 ಜನರಲ್ ಬರುತ್ತೆ. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು. ಈಗ ನಾವು ಟೆರೆಸ್ ಮೇಲ್ಗಡೆ ಹೋಗೋಣ. ಟೆರೆಸ್ ಮೇಲೆ ಏನೇನು ಪ್ರೊವೈಡ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ. ಅಕಸ್ಮಾತ್ ನಿಮ್ಮದೇನಾದ್ರು ನಾರ್ತ್ ಫೇಸಿಂಗ್ ಸೈಟ್ ಇದ್ದು ನೀವು ಪ್ಲ್ಯಾನ್ ಮಾಡಬೇಕು ಅಂದರೆ ಈ ನನ್ನ ಚಾನಲ್ ನೋಡ್ತಾ ಇದ್ದರೆ ನಿಮಗೆ ಒಳ್ಳೊಳ್ಳೆ ಐಡಿಯಾಸ್ಗಳು ಬರುತ್ತೆ. ಹಾಗೆ ಮನೆಗಳೆಲ್ಲ ನಾನು ಆಗ್ತಾ ಇರೋದು ನಿಮಗೆ ಒಂದು ಪ್ಲ್ಯಾನ್ ಬರುತ್ತೆ. ಯಾವ ರೀತಿ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಬೋದು, ಯಾವ ರೀತಿ ನೀವು ಜಾಗನ ಯುಟಿಲೈಸ್ ಮಾಡ್ಬೋದು. ಒಂದು ಪ್ರೀಮಿಯಂ ಲೊಕೇಶನ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಆ ಥರ ಮನೆಗಳನ್ನ ಕಟ್ತಾ ಇದ್ದಾರೆ. ನಿಮ್ಮದೇನೋ ಸೈಟ್ ಇತ್ತು ಅಂದರೆ ನೀವು ಈ ಥರ ಪ್ಲ್ಯಾನ್ ಮಾಡಿ. ನೋಡಿ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ. ಇಲ್ಲಿ ಆರಾಮಾಗಿ ವಾಷಿಂಗ್ ಮಿಷಿನ್ ಇಡ್ಬೋದು, ಫ್ರಂಟ್ ಲೋಡ್ ಆಗಲಿ ಟಾಪ್ ಲೋಡ್ ಆಗಲಿ. ಹಾಗೆ ನೋಡಿ ಇದಕ್ಕೆ ಡ್ಯಾಮ್ ಪ್ರೂಫ್ ಪೇಂಟ್ ಮಾತ್ರ ಮಾಡಿದ್ದಾರೆ. ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ನಾನು ನಿಮ್ಗೆ ಹೇಳಿದೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿದೆ ಅಂತ. ನೋಡಿ ಇಲ್ಲಿ ಟ್ಯಾಂಕ್ ಇಟ್ಟಿದ್ದಾರೆ. ಇದೇ ಥರ ನನ್ನ ವೀಡಿಯೋಗಳನ್ನ ನೋಡ್ತಾರೆ. ನಿಮ್ಗೆ ಏನಾರ ಲೋನು ಬೇಕು, ಅಥವಾ ಸೈಟ್ ಬೇಕು, ಅಥವಾ 30-40 ಮನೆ ಬೇಕು, ಅಥವಾ ನಿಮಗೆ ಕನ್ಸ್ಟ್ರಕ್ಷನ್ ನಿಮ್ಮದೇ ಸೈಟ್ ಇದ್ದು ಕನ್ಸ್ಟ್ರಕ್ಷನ್ ಆಗಬೇಕು ಅಂತಂದರೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ತೊಗೊಂಡು ಕಾಲ್ ಮಾಡಿ. ಫ್ರೀ ಬುಕ್ಕಿಂಗ್ ಕೂಡ ನಮ್ಮಲ್ಲೇ ಇರುತ್ತೆ. ಹಾಗೆ ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ನೀವು ಯಾವ ಬ್ಯಾಂಕಲ್ಲಿ ಹೇಳ್ತೀರ ಆ ಬ್ಯಾಂಕಲ್ಲಿ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ ನಿಮಗೆ ಎಲಿಜಿಬಿಲಿಟಿ ಇರಬೇಕು. ನೀವು ಕೇಳೋ ಲೋನ್ಗೆ ನೀವು ಎಲಿಜಿಬಿಲಿಟಿ ಇರಬೇಕು. ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು. ಸ್ಯಾಲರಿಡಾ ಇಲ್ಲ ನೀವು ಬಿಸ್ನೆಸ್ ಮ್ಯಾನ ನೋಡಿ ಲೋನ್ನ ಕೊಡ್ತಾರೆ. ಯಾಕೆಂದರೆ ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ನೀವು ನೋಡಿರ್ಬೋದು ವೀಡಿಯೋಸ್ಗಳಲ್ಲಿ, ಬರೀ 5 ಲಕ್ಷ ತೊಗೊಂಡು ಬನ್ನಿ ಈ ಮನೆ ರಿಜಿಸ್ಟ್ರ್ ಮಾಡ್ಕೊಂಡೋಗಿ ಅಂತ ಹೇಳ್ತಾರೆ. 8 ಲಕ್ಷ ತೊಗೊಂಡು ಬನ್ನಿ ಈ ಮನೆ ರಿಜಿಸ್ಟ್ರ್ ಮಾಡ್ಕೊಂಡೋಗಿ ಅಂತ ಹೇಳ್ತಾರೆ. ಅದು 8 ಲಕ್ಷಕ್ಕೆ ನೀವು ಕೊಟ್ಬಿಟ್ಟು ರಿಜಿಸ್ಟ್ರ್ ಮಾಡ್ಕೊಳಕ್ಕಾಗಲ್ಲ, ಲೋನ್ ಆಗಬೇಕು. ಹಾಗಾಗಿ ಇದೊಂದು ಚೂರು ನಾನು ನಿಮಗೆ ಹೇಳ್ತಾಯಿದ್ದೀನಿ, ಕೆಲವೊಬ್ರು ಗೊತ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಥರ ವಿಡಿಯೋಗಳನ್ನ ನೋಡ್ತಾರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.